ಬಿಹಾರದ ಜನ ಸುಮಾರು 60 ವರ್ಷಗಳ ಕಾಲ ಏನು ಈ ಜಂಗಲ್ ರಾಜ್ ಇತ್ತು ಬಿಹಾರಲ್ಲಿ, ಅದನ್ನು ಪರ್ಮನೆಂಟಾಗಿ ಕಳಿಸ್ಬೇಕು. ಮತ್ತು ಲಾಲು ಪ್ರಸಾದ್ ಅವರ ಮಗ ತೇಜಸ್ವಿ ಆಗಲಿ, ಈ ರಾಹುಲ್ ಗಾಂಧಿ ಅವರಾಗಲಿ, ಈ ಆಲಿ ಬಾಬಾ 40 ಚೋರ್ಸ್ ಅಂತ ಏನು ಇದ್ದಾರೆ ಅವ್ರಿಗೆ ಅಧಿಕಾರ ಸಿಗಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು INDA ಏನು ಒಕ್ಕೂಟ ಇದೆ, ಆ ಒಕ್ಕೂಟಕ್ಕೆ ಏನಾದ್ರು ಓಟ್ ಹಾಕಿದರೆ ಮತ್ತೆ ಬಿಹಾರ ಇನ್ನೂ 30 ವರ್ಷ ಹಿಂದಕ್ಕೆ ಹೋಗುತ್ತೆ ಅಂತೇಳಿ. ಇವತ್ತು ಜನರಿಗೆ ಅಲ್ಲಿ ಉದ್ಯೋಗ ಇಲ್ಲದೆ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳಿಗೆ ವಲಸೆ ಹೋಗಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ತಂದೆ ತಾಯಿ ಕುಟುಂಬ ಹೆಂಡತಿ ಮಕ್ಕಳು ಅನ್ನೋದನ್ನು ವರ್ಷಕ್ಕೋ ಇಲ್ಲಾಂದ್ರೆ 6 ತಿಂಗಳಿಗೋ ಒಂದು ಸಲ ಹೋಗಿ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇತ್ತೀಚಿನ ವರ್ಷಗಳಲ್ಲಿ NDA ಸರ್ಕಾರ ಅಲ್ಲಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರು ಮತ್ತು ನಮ್ಮ ಚಿರಾಗ್ ಪಾಸ್ವಾನ್ ಅವರು ಎಲ್ಲ ಒಟ್ಟಿಗೆ ಸೇರಿ ಸರ್ಕಾರ ಮಾಡಿರೋದ್ರಿಂದ ಬಿಹಾರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾಯಿದೆ. ಕೇಂದ್ರದಿಂದ ಹೋಗೋಂಥ ಏನು ಯೋಜನೆಗಳಿದೆ ಅದು ನೇರವಾಗಿ ಜನರಿಗೆ ಸಿಗ್ತಾಯಿದೆ. ಹಿಂದೆ ₹1 ಕಳಿಸಿದರೆ 85 ಪೈಸಾ ಮೀಡಿಯೇಟರ್ಗಳ ಪಾಲಾಗಿ, ಭ್ರಷ್ಟ ರಾಜಕಾರಣಿಗಳ ಪಾಲಾಗಿ 15 ಪೈಸಾ ಮಾತ್ರ ಜನಕ್ಕೆ ಸಿಗ್ತಾಯಿತ್ತು ಅಂತೇಳಿ ಅವ್ರದ್ದೇ ಪಕ್ಷದಲ್ಲಿರ್ತಕ್ಕಂಥವ್ರು ಹೇಳಿರೋದ್ರಿಂದ ಇವತ್ತು ಬಿಹಾರ ಜನಕ್ಕೆ ಒಳ್ಳೇದಾಗಬೇಕಂದ್ರೆ ಅಲ್ಲಿ NDA ಮೈತ್ರಿಕೂಟಕ್ಕೆ ಓಟ್ ಹಾಕಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಒಳ್ಳೆಯ ಬಹುಮತದೊಂದಿಗೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರಾಗಿರ್ಬೋದು, ಅಮಿತ್ ಶಾಜಿಯವರಾಗಿರ್ಬೋದು, ಯೋಗಿ ಆದಿತ್ಯನಾಥ್ ಇರ್ಬೋದು, ಎಲ್ಲ ಇಡೀ ದೇಶದ ಎಲ್ಲ ಪ್ರಮುಖ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಬಂದು ಅಲ್ಲಿ ಏನು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸಾಮಾನ್ಯ ಜನರ ನಾಡಿ ಮಿಡಿಲಿ ಅವರ ಮನಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿಗೆ, ನಿತೀಶ್ ಕುಮಾರ್ ಅವ್ರಿಗೆ ಓಟ್ ಹಾಕಬೇಕು ಅಂತೇಳಿ ಇರೋದ್ರಿಂದ 100% ಬಿಹಾರದಲ್ಲಿ NDA ಸರ್ಕಾರ ಬಂದೇ ಬರುತ್ತೆ. ಬಿಹಾರ ಜನಕ್ಕೆ ಒಳ್ಳೆಯದಾಗುತ್ತೆ. ಅಲ್ಲೇ ಕಾರ್ಖಾನೆಗಳಾಗಿ ಅಲ್ಲೇ ಜನ ಉದ್ಯೋಗ ಕಲ್ಪಿಸ್ಕೊಳ್ಳೋಂಥ ಕಾಲ ಹತ್ತಿರ ಬರುತ್ತೆ. DK ಶಿವಕುಮಾರ್ 5 ದಿನ ಅಲ್ಲ 10 ದಿನ ರಜಾ ಕೊಟ್ಟು ಕಳಿಸಿದ್ರೇನು ಬಿಹಾರಕ್ಕೆ. ಜನಕ್ಕೆ ಗೊತ್ತು ಅಲ್ಲಿ ನಿಜವಾಗ್ಲೂ ಅವ್ರು ಕಷ್ಟ ಅನುಭವಿಸಿರ್ತಕ್ಕಂಥವ್ರು. ಅವರು ಇಲ್ಲಿ 5 ದಿನ ರಜೆ ಕೊಡ್ತಾರೆ. DK ಶಿವಕುಮಾರ್ ಅವ್ರು ಹೋಗೋದಕ್ಕೆ ಬರೋದಕ್ಕೆ ಚಾರ್ಜ್ ಕೊಡ್ತಾರೆ, ಬಸ್ ಫೇರ್ ಕೊಡ್ತಾರಾ? ಏನು ಕೊಡಲ್ಲ. ಇಲ್ಲಿ ಒಂದು 15,000 ಸಂಬಳಕ್ಕೆ ಬಂದಿರತಕ್ಕಂಥವ್ರು 5-6 ಸಾವಿರ ಖರ್ಚು ಮಾಡ್ಕೊಂಡು ಬಿಹಾರಕ್ಕೆ ಹೋಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಾಂದರೆ INDA ಮಿತ್ರಕೂಟಕ್ಕೆ ಏನು ಓಟ್ ಹಾಕೋಕ್ಕೆ ಹೋಗ್ತಾ ಇದ್ದಾರೆ. ಇವ್ರು ಯಾರ್ಯಾರು ರಜೆ ಕೊಟ್ಟಿದ್ದಾರೆ ಹೋಗೋರೆಲ್ಲ 195% BJPಗೆ NDA ಇದಕ್ಕೆ ಓಟ್ ಹಾಕೋಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ DK ಶಿವಕುಮಾರ್ ಅವರೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಕರ್ನಾಟಕ ಜನಕ್ಕೆ ಮೋಸ ಮಾಡಿ ಇವತ್ತೇನು 300 ಕೋಟಿ ಹಣ ಅಲ್ಲಿ ಕಳಿಸಿದ್ದಾರೆ. 300 ಕೋಟಿ ಅಲ್ಲ 3,000 ಕೋಟಿ ಕಳಿಸಿದ್ರೂ ಬಿಹಾರದಲ್ಲಿ NDA ಸರ್ಕಾರನೇ ಅಧಿಕಾರಕ್ಕೆ ಬರೋದು. ಸಿದ್ದರಾಮಯ್ಯನವರು ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಿರೋದ್ರಿಂದ ಅಲ್ಲಿ ಸಿದ್ದರಾಮಯ್ಯನವ್ರು ಹೋದರೆ ಅಲ್ಲಿ ಇನ್ನೂ ಓಟ್ಗಳು ಮೈನಸ್ ಆಗುತ್ತೆ ಅಂತೇಳಿ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಒಂದು ಕಮ್ಯುನಿಟಿಯನ್ನು ಮೆಚ್ಚೋಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅದು ಅಲ್ಲಿ ನಡೆಯಲ್ಲ. ಇವತ್ತು ಬಿಹಾರದ ಪ್ರಗತಿಗಾಗಿ ಬಿಹಾರಕ್ಕೆ ಒಳ್ಳೇದಾಗಬೇಕಂದ್ರೆ ಈ ದೇಶದ ಬಗ್ಗೆ ಗೌರವ ಇರ್ತಕ್ಕಂಥವ್ರು, ದೇಶಭಕ್ತಿ ಇರ್ತಕ್ಕಂಥವ್ರು, RSSನ ಬ್ಯಾನ್ ಮಾಡೋಂಥವ್ರು ಅಲ್ಲಿ ಕರ್ನಾಟಕದಿಂದ ಅಲ್ಲಿ ಹೋದರೆ ಅಲ್ಲಿ ಓಟ್ ಹಾಕ್ತಾರೆ. ಪ್ರಿಯಾಂಕ್ ಖರ್ಗೆಗಾಗಲಿ ಇಲ್ಲ DK ಶಿವಕುಮಾರ್ ಅಂತೂ ಅವರು ವಿರುದ್ಧ ಮಾತಾಡಲ್ಲ. ಖರ್ಗೆ ಅವರಾಗಲಿ ಯಾರೇ ಹೋದ್ರೂ ಅಲ್ಲಿ ಯಾರು ಓಟ್ ಗೀಟ್ ಹಾಕಲ್ಲ. ರಾಹುಲ್ ಗಾಂಧಿ ಅವ್ರು ಹೋಗಿ ಮೀನುಗಳು ಹಿಡಿಯೋರ ಜೊತೆಯಲ್ಲಿ ಅಲ್ಲೇನು ಈಜು ಹೊಡೆಯೋದಲ್ಲ, ಸಮುದ್ರಕ್ಕೆ ಬಿದ್ದು ಮುಳುಗೋದ್ರೆ ಕೂಡ ಯಾರಲ್ಲೂ ಓಟ್ ಹಾಕಲ್ಲ.